ಯಾರು ಬರಬೇಕು? ಇವತ್ತು ಈ ದೇಶಕ್ಕೆ ಸಂವಿಧಾನವನ್ನು ಅರ್ಪಿಸಿದಂಥ ದಿನ. ಡಾಕ್ಟರ್ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆ ಆದ ಸಂವಿಧಾನ ಇವತ್ತು ನಮ್ಮ ದೇಶದ ಕಾನೂನಾಗಿದೆ, ದೇಶದ ಬದುಕಾಗಿದೆ. ಸೊ ಇದೇ ದಿನ ದೆಹಲಿಯಲ್ಲಿ ರೈತರ ಹೋರಾಟ ಆರಂಭ ಆಗಿ ಒಂದು ಐತಿಹಾಸಿಕ ಹೋರಾಟ ನಡೆದು ದೊಡ್ಡ ವಿಜಯನ ಕಂಡಿತ್ತು. ಆವತ್ತು ಕೇಂದ್ರ ಸರ್ಕಾರ ಏನು ಭರವಸೆನ ಕೊಟ್ಟಿತ್ತು, ಆ ಭರವಸೆಯನ್ನು ಇದುವರೆಗೂ ಸರ್ಕಾರ ಈಡೇರಿಸಲಿಲ್ಲ. ರೈತರಿಗೆ ಕನಿಷ್ಠ ಬೆಂಬಲ ಬೆಲೆನ ಕೊಡಬೇಕು ಅನ್ನುವಂಥ ಮಾತಿಗೆ ಸರ್ಕಾರ ಇವತ್ತು ವಾಪಸ್ಸಾಗಿದೆ. ಮತ್ತು ರದ್ದು ಮಾಡಿದಂಥ ಕೃಷಿ ಕಾಯ್ದೆಗಳನ್ನ ಮತ್ತೆ ಹಿಂಬಾಗಿ ಜಾರಿ ಮಾಡೋ ಪ್ರಯತ್ನಗಳು ಮಾಡ್ತಾಯಿದೆ. ಅದೇ ರೀತಿ ಕಾರ್ಮಿಕ ಕಾನೂನುಗಳನ್ನ ಸಂಪೂರ್ಣವಾಗಿ ಸಮಿತೀಕರಣಗೊಳಿಸಿ 4 ಸಮಿತಿಗಳ ಮುಖಾಂತರ ಮಾಡಿ ಬಂಡವಾಳಿಗರಿಗೆ ಮತ್ತು ಕಾರ್ಪೊರೇಟ್ ಇವರಿಗೆ ಅನುಕೂಲ ಆಗೋ ಥರಕ್ಕೆ ದುಡಿಯೋ ಅವಧಿಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಸಂಬಳವನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಮತ್ತು ಜೊತೆಗೆ ಉದ್ಯೋಗದ ಅವಕಾಶಗಳನ್ನೇ ಇಲ್ಲದೇ ಇರೋ ಥರ ಮಾಡ್ತಕ್ಕಂಥ ನೋಡ್ತಾಯಿದ್ವಿ. ಸಂವಿಧಾನದ ಮೂಲಭೂತ ತಿಳುವಳಿಕೆ ಆಗಿರ್ತಕ್ಕಂಥ ಸಾಮಾಜಿಕ ನ್ಯಾಯದ ಅವಕಾಶಗಳೇ ಇವತ್ತು ಕಡಿಮೆ ಆಗ್ತಾಯಿದೆ. ಸೊ ಆ ಕಾರಣಕ್ಕೆ ಇಡೀ ದೇಶಾದ್ಯಂತ ಇವತ್ತು ರೈತರು, ಕಾರ್ಮಿಕರು, ದಲಿತರು, ಕೂಲಿಕಾರರು ಒಟ್ಟಾಗಿ ನಾವು ಪ್ರತಿಭಟನೆ ಮಾಡ್ತೀವಿ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾಯಿದ್ವಿ. ನಮ್ಮ ಎಚ್ಚರಿಕೆ ಏನಂತಂದರೆ, ನಾವು ಮತ್ತೊಮ್ಮೆ ದೊಡ್ಡ ಹೋರಾಟಕ್ಕೆ ತಯಾರಾಗ್ತಾಯಿದ್ವಿ. ನೀವು ನಮ್ಮ ವಿರುದ್ಧ ಜಾರಿ ಮಾಡಿದ ಕಾನೂನುಗಳನ್ನ ವಾಪಸ್ ಮಾಡಿ ಸಂವಿಧಾನದ ಆಡಳಿತ ನಡೆಸಿ ಸಂವಿಧಾನ ಹೇಳಿರ್ತಕ್ಕಂಥ ಸಾಮಾಜಿಕ ನ್ಯಾಯ ಮತ್ತು ಕಲ್ಯಾಣ ರಾಜ್ಯದ ಪರಿಕಲ್ಪನೆ ನೀವು ಜಾರಿ ಮಾಡಬೇಕು. ರೈತರಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು. ಕಾರ್ಮಿಕ ಕಾನೂನು ಸಮಿತಿಗಳನ್ನ ರದ್ದು ಮಾಡಿ ಅವರಿಗೆ ಅವಕಾಶಗಳನ್ನು ಸೃಷ್ಟಿಸಬೇಕು ಅನ್ನೋಂಥ ಒತ್ತಾಯ ನಾವು ಮಾಡ್ತಾಯಿದ್ವಿ. ಸರ್ಕಾರಗಳ ಕಾರ್ಮಿಕ ಮತ್ತು ರೈತ ವಿರೋಧಿ ನೀತಿಯನ್ನು ವಿರೋಧಿಸಿ ಇವತ್ತು ಇಡೀ ದೇಶಾದ್ಯಂತ ಸಂಯುಕ್ತ ಕಿಸಾನ್ ಮೋರ್ಚಾ, ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತು ಕಾರ್ಮಿಕ ಸಂಘಟನೆಗಳ ಜಂಟಿ ವೇದಿಕೆಯ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಇವತ್ತು ಆಳುವ ಸರ್ಕಾರಗಳು ಪ್ರತಿದಿನ ಉಳ್ಳವರಿಗೆ ಅವರ ಪರವಾಗಿರ್ತಕ್ಕಂಥ ನೀತಿಗಳನ್ನು ಜಾರಿಗೆ ತರ್ತಾ ಇದ್ದಾರೆ ಹೊರತು ಕಾರ್ಮಿಕರು, ದುಡಿತಕ್ಕಂಥ ವರ್ಗದ ಜನ, ಬಡವರ ಪರವಾಗಿರ್ತಕ್ಕಂಥ ನೀತಿಗಳನ್ನು ತರ್ತಾ ಇಲ್ಲ. ಈ ನೀತಿಗಳನ್ನು ಬದಲಾಯಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಜಾಗೃತಿಯ ಪ್ರತಿಭಟನೆಯನ್ನು ನಾವು ಇಡೀ ದೇಶಾದ್ಯಂತ ಸಂಘಟನೆ ಮಾಡ್ತಾಯಿದ್ದೀವಿ. ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೀವು ನಿಮ್ಮ ನೀತಿಗಳನ್ನು ಬದಲಾಯಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ದೊಡ್ಡ ಸಂಖ್ಯೆಯಲ್ಲಿ ದುಡಿತಕ್ಕಂಥ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತೇಳಿ ಎಚ್ಚರಿಕೆಯನ್ನು ಈ ಪ್ರತಿಭಟನೆ ಮೂಲಕ ನಾವು ಕೊಡೋದಕ್ಕೆ ಬಯಸ್ತೇವೆ.